Hi all, welcome to Spoken English classes. In today's class, we will be learning about subject pronouns. So, subject pronoun ಅನ್ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ತೀನಿ. ಇಂಗ್ಲಿಷ್ ಅಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್, ಓಕೆನಾ? ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಅದರಲ್ಲಿ ನೌನ್, ಪ್ರನೌನ್, ವರ್ಬ್, adverb, adjective, preposition, then conjunction, interjection ಈ ತರ. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಜಸ್ಟ್ ನೌನ್ದು ಇಂಟ್ರೊಡಕ್ಷನ್ ಹೇಳಿ ಅದು ಹೇಗೆ ಪ್ರೊನೌನ್ಗೆ ಲಿಂಕ್ ಆಗುತ್ತೆ ಅಂತ. ಓಕೆನಾ? ಫಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚಸ್ ನೌನ್. ನೌನ್ ಅಂತ ಅಂದ್ರೆ ಇಟ್ ಇಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಅನಿಮಲ್. ನೌನ್ ಅನ್ನುವಂಥದ್ದು ಒಂದು ವ್ಯಕ್ತಿಯ ಹೆಸರು, ಪ್ರಾಣಿ ಪಕ್ಷಿ ಹೆಸರು, ಒಂದು ಊರು ಅಥವಾ ಒಂದು ಜಾಗದ ಹೆಸರು ಅಥವಾ ಒಂದು ವಸ್ತುವಿನ ಹೆಸರು. ಓಕೆನಾ? ನಾಮಪದ ಅಂತ ಕನ್ನಡದಲ್ಲಿ ಹೇಳೋದಾದ್ರೆ. ನಾಮಪದನ ನಾವು ಇಂಗ್ಲಿಷ್ ಅಲ್ಲಿ ನೌನ್ ಅಂತ ಕರಿತೀವಿ. ಓಕೆ, ಸೊ ನೌನ್ ಆದ್ಮೇಲೆ ಸೆಕೆಂಡ್ ಪಾರ್ಟ್ಸ್ ಆಫ್ ಸ್ಪೀಚಸ್ ಪ್ರೊನೌನ್. ಏನು ಪ್ರೊನೌನ್ ಅಂತ ಅಂದ್ರೆ ನಾವು ಪ್ರತಿ ಸೆಂಟೆನ್ಸ್ ಅಲ್ಲಿ ನೌನ್ ಅನ್ನ ಪದೇ ಪದೇ ರಿಪೀಟ್ ಮಾಡೋದಕ್ಕೆ ಆಗಲ್ಲ. ಓಕೆನಾ? ಒಂದು ಉದಾಹರಣೆ ಕೊಡೋದಾದ್ರೆ, ರಾಮನು ಶಾಲೆಗೆ ಹೋಗುತ್ತಾನೆ, ರಾಮನು 5ನೇ ತರಗತಿಯಲ್ಲಿ ಓದುತ್ತಿದ್ದಾನೆ, ರಾಮನು ಎಲ್ಲರ ಜೊತೆ ವಿನಮ್ರತೆಯಿಂದ ವರ್ತಿಸುತ್ತಾನೆ. ಈ ರೀತಿ ನಾನು ಪ್ರತಿಯೊಂದು ಸೆಂಟೆನ್ಸ್ ಸ್ಟಾರ್ಟಿಂಗ್ ಅಲ್ಲೂ ರಾಮ 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 ಅಂತಾನೆ ಇರ್ತೀನಲ್ಲ. ಹಾಗಾಗಿ ರಾಮ ರಾಮ ಅಂತ ಪದೇ ಪದೇ ಹೇಳೋ ಬದಲು ಫಸ್ಟ್ ಸೆಂಟೆನ್ಸ್ ಅಲ್ಲಿ ಮಾತ್ರ ರಾಮ ಅಂತ ಹೇಳಿ ಅದಾದ್ಮೇಲೆ ಅವನು ಅಲ್ವಾ? ಸೊ ಆ ಅವನು ಅನ್ನೋದೇನಿದೆ ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಸಬ್ಜೆಕ್ಟ್ ಪ್ರೊನೌನ್ ಅಂದ್ರೆ ರಾಮ ಇಸ್ going to school, Rama studies in 5th standard, he is very good boy. He, okay, Ram is good boy, Ram is studying, Ram is going, Ram Ram Ram. ಈ ರಿಪಿಟೇಷನ್ ಅನ್ನ ಅವಾಯ್ಡ್ ಮಾಡೋ ಕಾರಣಕ್ಕೆ, ರಿಪಿಟೇಷನ್ ಅಂದ್ರೆ ಪದೇ ಪದೇ ನೌನ್ ಅನ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ ಆ ಪ್ಲೇಸ್ ಅಲ್ಲಿ, ರಾಮ್ ಪ್ಲೇಸ್ ಅಲ್ಲಿ ನಾವು ಯಾವ ವರ್ಡ್ ಸೇರಿಸ್ತಾ ಇದೀವಿ? ಹಿ. ಸೊ ಈ ತರದ ವರ್ಡ್ ಗಳನ್ನ ನಾವು ಪ್ರೊನೌನ್ ಅಂತ ಕರಿತೀವಿ. ಓಕೆ, ವಾಟ್ ಆರ್ ಸಬ್ಜೆಕ್ಟ್ ಪ್ರೊನೌನ್ಸ್? ಸಬ್ಜೆಕ್ಟ್ ಪ್ರೊನೌನ್ಸ್ ಆರ್ ವರ್ಡ್ಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್ಸ್. ಸೊ ಎಲ್ಲಿ ಯೂಸ್ ಮಾಡ್ತೀವಿ? ನೌನ್ ಜಾಗದಲ್ಲಿ ಇದನ್ನ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್ ಅಂತ. ಟು ಶೋ ಹೂ ಇಸ್ ಡೂಯಿಂಗ್ ದ ಆಕ್ಷನ್ ಇನ್ ಅ ಸೆಂಟೆನ್ಸ್. ಏನನ್ನ ಹೇಳುತ್ತೆ ಇದು ಅಂತ ಅಂದ್ರೆ ಆ ಸೆಂಟೆನ್ಸ್ ಅಲ್ಲಿ ಯಾರು ಕ್ರಿಯೆ ಮಾಡ್ತಾ ಇದ್ದಾರೆ. ಹೂ ಇಸ್ ಡೂಯಿಂಗ್ ದ ಆಕ್ಷನ್. ರಾಮ್ ಇಸ್ ಗೋಯಿಂಗ್ ಟು ಸ್ಕೂಲ್. ಹೂ ಇಸ್ ಗೋಯಿಂಗ್ ಟು ಸ್ಕೂಲ್? ರಾಮ್. ಹಿ. ಓಕೆನಾ? ಹಿ ಇಸ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್. ಹೂ? ಹಿ. ಹಿ ಅಂದ್ರೆ ಅಗೇನ್ ಇಟ್ ಗೆಟ್ಸ್ ಕನೆಕ್ಟೆಡ್ ಟು ರಾಮ್. ಓಕೆ, ಸೊ ಯಾರು ಆಕ್ಷನ್ ಮಾಡ್ತಾ ಇದ್ದಾರೆ ಆ ಸೆಂಟೆನ್ಸ್ ಅಲ್ಲಿ ಅಂತ ಹೇಳೋಂತ ವರ್ಡ್ ಇದು. ದೇ ಮೇಕ್ ಸ್ಪೀಕಿಂಗ್ ಅಂಡ್ ರೈಟಿಂಗ್ ಈಸಿಯರ್ ಅಂಡ್ ಲೆಸ್ ರಿಪಿಟೇಟಿವ್. ಯೂಸ್ ಆಫ್ ಪ್ರೊನೌನ್ಸ್. ಪ್ರೊನೌನ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಮಾತಾಡೋದಕ್ಕೆ, ಸ್ಪೀಕಿಂಗ್ ಅಂಡ್ ರೈಟಿಂಗ್ ಗೆ ಕೂಡ ಇದು ಈಸಿ ಹಾಗೂ ಲೆಸ್ ರಿಪಿಟೇಟಿವ್. ಅಂದ್ರೆ ಆ ವರ್ಡ್ ಅನ್ನ ನಾವು ಪದೇ ಪದೇ ಬಳಕೆ ಮಾಡೋದು ಕಡಿಮೆ ಆಗುತ್ತೆ, ಬರೆಯೋದಕ್ಕೆ ಮಾತಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಈ ಕಾರಣಕ್ಕಾಗಿ ನಾವು ಸಬ್ಜೆಕ್ಟ್ ಪ್ರೊನೌನ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಪ್ರೊನೌನ್ಸ್. ಹಾಗಾದ್ರೆ ಯಾವ್ಯಾವ್ದು ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತ ನೋಡೋದಾದ್ರೆ, again here I have 3 columns. Subject pronoun used for ಯಾವ ಕಾರಣಕ್ಕಾಗಿ ಯೂಸ್ ಮಾಡ್ತೀವಿ, and the last column as usual it is a example sentence. The first subject pronoun is I. I ಅಂದ್ರೆ ನಾನು. ಓಕೆನಾ? ಯೂಸ್ಡ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ದ ಸ್ಪೀಕರ್. ಇವಾಗ ಐ ಆಮ್ ಟಾಕಿಂಗ್ ಅಂದ್ರೆ ನಾನು ಮಾತಾಡ್ತಾ ಇದ್ದೀನಿ. ಯಾರು ಮಾತಾಡ್ತಾ ಇರೋದು ಇಲ್ಲಿ? ಐ. ಸೊ ಸ್ಪೀಕರ್ ಅಂದ್ರೆ ನಾನು. ಓಕೆನಾ? ಐ ಅಂದ್ರೆ ನಾನು. ಎಕ್ಸಾಂಪಲ್ ಸೆಂಟೆನ್ಸ್: ಐ ಆಮ್ ಅ ಟೀಚರ್, ಐ ಆಮ್ ಅ ಡಾಕ್ಟರ್, ಐ ಆಮ್ ಅ ಸ್ಟೂಡೆಂಟ್. ಓಕೆ, ಈ ರೀತಿ ಐ ಅನ್ನ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಪ್ರೊನೌನ್ ಇಸ್ ಯು. ಯು ಅಂದ್ರೆ ನೀನು. ದ ಪರ್ಸನ್ ಯು ಆರ್ ಟಾಕಿಂಗ್ ಟು, ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅವರು ಯು ಆಗ್ತಾರೆ. ಓಕೆನಾ? ಎಕ್ಸಾಂಪಲ್ ಸೆಂಟೆನ್ಸ್: ಯು ಆರ್ ಮೈ ಫ್ರೆಂಡ್, ಯು ಆರ್ ಮೈ ಕಸನ್. ರೈಟ್? ಈ ರೀತಿ ಯು ಅಂದ್ರೆ ನೀನು. ಇದು ಸೆಕೆಂಡ್ ಸಬ್ಜೆಕ್ಟ್ ಪ್ರೊನೌನ್. ದ ನೆಕ್ಸ್ಟ್ ಒನ್ ಇಸ್ ಹಿ. ಹಿ ಅಂದ್ರೆ ಅವನು.
ಓಕೆನಾ, ಬಾಯ್ ಆರ್ ಮ್ಯಾನ್. ಹಿ ಇಸ್ ಅ ಡಾಕ್ಟರ್, ಅವನು ಡಾಕ್ಟರ್. ಹಿ ಇಸ್ ಅ ಗುಡ್ ಬಾಯ್, ಅವನು ಒಳ್ಳೆ ಹುಡುಗ. ಹಿ ಇಸ್ ಅನ್ ಆಕ್ಟರ್. ಓಕೆ, ಹಿ ಅವನು. ನೆಕ್ಸ್ಟ್ ಸಬ್ಜೆಕ್ಟ್ ಪ್ರೊನೌನ್ ಶಿ. ಶಿ ಅಗೇನ್ ಅವಳು, ಅ ಗರ್ಲ್ ಆರ್ ಅ ವುಮೆನ್, ಶಿ ಅಂತ ಯೂಸ್ ಮಾಡ್ತೀವಿ. ಶಿ ಇಸ್ ಡಾನ್ಸಿಂಗ್. ಶಿ ಇಸ್ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್. ಶಿ ಇಸ್ ಮೈ ಡಾಟರ್. ಶಿ ಇಸ್ ಮೈ ಸ್ಟೂಡೆಂಟ್. ರೈಟ್? ಸೊ ಶಿ ಅಂದ್ರೆ ಅವಳು. ನೆಕ್ಸ್ಟ್ ಒನ್ ಇಟ್. ಇಟ್ ಅದು. ಇಟ್ ಅನ್ನೋಂಥದ್ದನ್ನ ನಾವು ಆಬ್ಜೆಕ್ಟ್ ಆರ್ ಅನಿಮಲ್ ಅಂದ್ರೆ ಪ್ರಾಣಿ, ಪಕ್ಷಿ ಅಥವಾ ವಸ್ತುಗಳಿಗೆ ಇಟ್ ನ ಯೂಸ್ ಮಾಡ್ತೀವಿ. ಇಟ್ ಅನ್ನೋದು ಕೂಡ ಒಂದು ಪ್ರೊನೌನ್. ಇಟ್ ಇಸ್ ಅ ಪೆನ್. ಇಟ್ ಇಸ್ ಅ ಮೊಬೈಲ್. ಓಕೆ, ಇಟ್ ಇಸ್ ಅ ಕ್ಯಾಟ್. ಇಟ್ ಇಸ್ ಅನ್ ಎಲಿಫೆಂಟ್. ಹಾಗಾಗಿ ವಿ ಯೂಸ್ ಇಟ್ ಫಾರ್ ಅನಿಮಲ್ಸ್, ಬರ್ಡ್ಸ್ ಆರ್ ಅನ್ ಆಬ್ಜೆಕ್ಟ್, ವಸ್ತುಗಳಿಗೆ ಯೂಸ್ ಮಾಡಂತಹ ಪ್ರೊನೌನ್. ನೆಕ್ಸ್ಟ್ ವಿ. ವಿ ಅಂದ್ರೆ ನಾವು. ಓಕೆನಾ, ವಿ ಅನ್ನೋದ್ರಲ್ಲಿ ನಾನು, ನನ್ ಜೊತೆ ಇನ್ನೊಂದ್ ಸ್ವಲ್ಪ ಜನ. ನಾವು ಅನ್ನೋದ್ರಲ್ಲಿ ನಾನು ಕೂಡ ಭಾಗಿಯಾಗಿರ್ತೀನಿ. ಓಕೆನಾ, ದ ಸ್ಪೀಕರ್ ಪ್ಲಸ್ ಅದರ್ಸ್ ಅಂದ್ರೆ ಯಾರು ಮಾತಾಡ್ತಾ ಇದ್ದಾರೆ ಅವರು ಪ್ಲಸ್ ಅದರ್ಸ್ ಅಂದ್ರೆ ಬೇರೆಯವರು, ಇಬ್ರು ಇನ್ವಾಲ್ವ್ ಆಗಿರೋಂಥದ್ದು ವಿ. ಎಕ್ಸಾಂಪಲ್ ಸೆಂಟೆನ್ಸ್, ವಿ ಆರ್ ಲರ್ನಿಂಗ್ ಇಂಗ್ಲಿಷ್. ನಾವೆಲ್ಲರೂ ಇಂಗ್ಲಿಷ್ ಕಲಿತಾ ಇದ್ದೀವಿ. ಓಕೆ, ವಿ ಆರ್ ಇನ್ ಥಿಯೇಟರ್. ವಿ ಆರ್ ಇನ್ ದ ಹೌಸ್. ವಿ ಆರ್ ಲರ್ನಿಂಗ್. ವಿ ಆರ್ ಗೋಯಿಂಗ್ ಔಟ್. ಈ ರೀತಿ ವಿ ಯೂಸ್ ಮಾಡಿ ಬಳಕೆ ಮಾಡುವಂತಹ ಸೆಂಟೆನ್ಸಸ್. ಅಂಡ್ ದ ಲಾಸ್ಟ್ ಸಬ್ಜೆಕ್ಟ್ ಪ್ರೊನೌನ್ ಇಸ್ ದೇ. ಅವರು ಅನ್ನೋದ್ರಲ್ಲಿ ಒಬ್ರಿಗಿಂತ ಜಾಸ್ತಿ ವ್ಯಕ್ತಿಗಳಿರ್ತಾರೆ ದೇ ಅನ್ನೋದ್ರಲ್ಲಿ. ಮತ್ತೆ ನಾವು ಅಂದ್ರೆ ಯಾರು ಮಾತಾಡ್ತಾ ಇದೀವಿ ಅವ್ರು ಇನ್ವಾಲ್ವ್ ಆಗಿರಲ್ಲ. ವಿ ಅನ್ನೋದ್ರಲ್ಲಿ ನಾವು ಇನ್ಕ್ಲೂಡ್ ಆಗಿರ್ತೀವಿ. ದೇ ಅನ್ನೋದ್ರಲ್ಲಿ ನಾವು ಇನ್ಕ್ಲೂಡ್ ಆಗಿರಲ್ಲ. ಓಕೆನಾ, ದೇ ಅಂದ್ರೆ ಅವರು, ನೀವು. ಮೋರ್ ದನ್ ಒನ್ ಪರ್ಸನ್ ಆರ್ ಥಿಂಗ್. ಥಿಂಗ್ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ದೇ ಆರ್ ಪ್ಲೇಯಿಂಗ್. ಅವರು ಆಟ ಆಡ್ತಾ ಇದ್ದಾರೆ. ದೇ ಆರ್ ಕಮಿಂಗ್ ಹೋಮ್. ಅವರು ಮನೆಗೆ ಬರ್ತಾ ಇದ್ದಾರೆ. ದೇ ಆರ್ ಸ್ಲೀಪಿಂಗ್. ಓಕೆ, ದೇ ಆರ್ ಮೈ ಬುಕ್ಸ್. ಅಂದ್ರೆ ವಸ್ತುಗಳಿಗೂ ಕೂಡ ಒಂದಕ್ಕಿಂತ ಜಾಸ್ತಿ ಇದ್ರೆ ನಾವು ದೇ ಅನ್ನೋದನ್ನ ಯೂಸ್ ಮಾಡ್ತೀವಿ. ದೇ ಆರ್ ಮೈ ಬುಕ್ಸ್. ಓಕೆ, ಈ ರೀತಿ ದೇ ಅನ್ನೋ ಪ್ರೊನೌನ್ ಅನ್ನ ಯೂಸ್ ಮಾಡೋಂಥದ್ದು. ಹಾಗಾಗಿ ಎಷ್ಟು ಟೋಟಲ್ ಸಬ್ಜೆಕ್ಟ್ ಪ್ರೊನೌನ್ಸ್ ಇದೆ ಅಂದ್ರೆ 7. ಐ, ಯು, ಹಿ, ಶಿ, ಇಟ್, ವಿ, ದೇ. ಓಕೆನಾ, ಐ ನಾನು, ಯು ನೀನು, ಹಿ ಅವನು, ಶಿ ಅವಳು, ಇಟ್ ಅದು, ವಿ ನಾವು, ದೇ ಅವರು. ಸೊ ಬೇಸಿಕಲಿ 7 ಸಬ್ಜೆಕ್ಟ್ ಪ್ರೊನೌನ್ಸ್. ಓಕೆ, ಈ ಸಬ್ಜೆಕ್ಟ್ ಪ್ರೊನೌನ್ಸ್ ಅನ್ನ ಯೂಸ್ ಮಾಡಿ ಎಕ್ಸಾಂಪಲ್ ಸೆಂಟೆನ್ಸ್ ಕೂಡ ನಾನು ಒಂದೊಂದು ಸೆಂಟೆನ್ಸ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ರೀತಿ ನೀವು ಕೂಡ ಸಬ್ಜೆಕ್ಟ್ ಪ್ರೊನೌನ್ ಅನ್ನ ಬಳಸಿ ಒಂದೊಂದು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವ ಸಬ್ಜೆಕ್ಟ್ ಪ್ರೊನೌನ್ ಅನ್ನ ಬಳಸಿ ನಿಮ್ಗೆ ಸೆಂಟೆನ್ಸ್ ಫ್ರೇಮ್ ಮಾಡಕ್ಕೆ ಕಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬೈ.